ಅವಕಾಶಕ್ಕೆ ಧನ್ಯವಾದಗಳು. ದಿನಾಂಕ 14/12/2025 ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಮಲೆನಾಡು ಸುದ್ದಿ ಭಾರತಿ ಕನ್ನಡ ದಿನಪತ್ರಿಕೆಯಲ್ಲಿ ರಾಜ್ಯದ ಸ್ವಚ್ಛತಾ ಕಾರ್ಮಿಕರ ಸಂಕಷ್ಟದಲ್ಲಿ ಸಫಾಯಿ ಕಾರ್ಮಿಕರಿಗೆ ಸುರಕ್ಷತಾ ಸಾಮಗ್ರಿಗಳ ಕೊರತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗಿದ್ದ ರಾಜ್ಯಾದ್ಯಂತ ಬಹುತೇಕ ನಗರಗಳಲ್ಲಿ ಸ್ವಚ್ಛತಾ ವ್ಯವಸ್ಥೆ ಗಂಭೀರ कर्नाटक के मुख्तलिफ शहरों में सफाई कारकुनों को दरपेश संगीन मसाइल पर कानून साज काउंसिल में उस वक्त बहस छिड़ गई जब रुकन काउंसिल बल्किस बानो ने मामला ऐवान में उठाया। उन्होंने हुकूमत से सवाल किया कि रियासत के मुतादिद म्यूनसिपल काउंसिल और कॉरपोरेशंस में सफाई मुलाजिमीन को बुनियादी हिफाजत सामान जैसे दस्ताने, जूते, सेफ्टी जैकेट्स और मास्क क्यों फराहम नहीं किए जा रहे हैं, जबकि वो रोज़ाना इंतहाई ख़तरनाक हालात में काम करने पर मजबूर हैं। MLC बल्किस बानो ने ऐवान में ये भी सवाल उठाया कि कई शहरी इदारों में सफाई कारकुनों की शदीद कमी के बाद गलियां, मोहल्ले और सड़कें महीनों से साफ़ नहीं हो पा रही हैं, जिससे कूड़े के ढेर जमा हो रहे हैं और शहरियों में सेहत से मुताल्लिक़ मसाइल बढ़ते जा रहे हैं। उन्होंने हुकूमत से वजाहत तलब की कि हिफाजती सामान की फराहमी के लिए क्या फौरी इक़दाम किए गए हैं, क्या इसके लिए कोई वक्त की हद मुकर्रर की गई है और क्या तमाम नगर पालिकाओं और महानगर पालिकाओं में अमले की कमी को पूरा करने के लिए कोई जामे भर्ती मंसूबा मौजूद है। MLC बल्किस बानो के इस सवाल पर वजारत सेहत के वज़ीर दिनेश गुंडूराव ने कहा कि ये मामला इनकी वजारत के मातहत नहीं आता, ये कॉरपोरेशन वजारत का मामला है, इसलिए इस मामले को कॉरपोरेशन की वजारत से पूछा जाए। इस पर स्पीकर ने मुदाखलत करते हुए कहा कि मुतल्लक़ा वजारत इस ताल्लुक़ से माकूल जवाब दे और इस मसले को फौरी तौर पर हल करे। ब्यूरो रिपोर्ट, इनकलाब न्यूज़, बेलगावी। शून्य ವೇಳೆ ಅಯ್ಯೋ ನನ್ನ ಮಂಡಿಸೋಕೆ ಅವಕಾಶಕ್ಕೆ ಧನ್ಯವಾದಗಳು. ದಿನಾಂಕ 14/12/2025 ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆಯಾದ ಮಲೆನಾಡು ಸುದ್ದಿ ಭಾರತಿ ಕನ್ನಡ ದಿನಪತ್ರಿಕೆಯಲ್ಲಿ ರಾಜ್ಯದ ಸ್ವಚ್ಛತಾ ಕಾರ್ಮಿಕರ ಸಂಕಷ್ಟದಲ್ಲಿ ಸಫಾಯಿ ಕಾರ್ಮಿಕರಿಗೆ ಸುರಕ್ಷತಾ ಸಾಮಗ್ರಿಗಳ ಕೊರತೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗಿದ್ದ ರಾಜ್ಯಾದ್ಯಂತ ಬಹುತೇಕ ನಗರಗಳಲ್ಲಿ ಸ್ವಚ್ಛತಾ ವ್ಯವಸ್ಥೆ ಗಂಭೀರ ಸಂಕಷ್ಟಕ್ಕೆ ಎದುರಾಗಿದ್ದು, ರಾಜ್ಯದ ಹಲವು ನಗರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಸಫಾಯಿ ಕಾರ್ಮಿಕರಿಗೆ ಮೂಲಭೂತ ಸುರಕ್ಷತಾ ಸಾಮಗ್ರಿಗಳಾದ ಹ್ಯಾಂಡ್ ಗ್ಲೋವ್ಸ್, ಬೂಟ್ಸ್, ಸೇಫ್ಟಿ ಬ್ಯಾಕೆಟ್ಸ್ ಮತ್ತು ಮಾಸ್ಕ್ಗಳನ್ನು ಸಂಪೂರ್ಣವಾಗಿ ಲಭ್ಯವಿಲ್ಲದೆ ಸಾವಿರಾರು ಕಾರ್ಮಿಕರು ಪ್ರತಿದಿನ ಆರೋಗ್ಯ ಮತ್ತು ಜೀವನದ ಗಂಭೀರ ಅಪಾಯಗಳನ್ನು ಎದುರಿಸುತ್ತಿದ್ದಾರೆ. ಇದಲ್ಲದೆ ಹಲವು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಫಾಯಿ ಕಾರ್ಮಿಕರ ಸಂಖ್ಯೆ ಅತ್ಯಂತ ಕಡಿಮೆಯಾಗಿದ್ದು, ಇದರಿಂದ ಕೆಲವು ತಿಂಗಳಿಂದ ಹಲವು ಕಡೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುತ್ತಿಲ್ಲ. ಇದರ ಪರಿಣಾಮವಾಗಿ ನಗರಗಳಲ್ಲಿ ಕೊಳತೆ ಹೊಂಡಗಳು ಹೆಚ್ಚಾಗಿ ಜನರ ಆರೋಗ್ಯ ಸಮಸ್ಯೆಯನ್ನು ತೀವ್ರಗೊಳ್ಳುತ್ತಿದೆ. ಈ ಗಂಭೀರ ಸಮಸ್ಯೆಗಳು ಕೇವಲ ಸಫಾಯಿ ಕಾರ್ಮಿಕರ ಜೀವನಕ್ಕೆ ಅಪಾಯ ಉಂಟು ಮಾಡುತ್ತಿಲ್ಲ, ಬದಲಿಗೆ ನಗರಗಳಲ್ಲಿ ಸಾಮೂಹಿಕ ಆರೋಗ್ಯ ಮತ್ತು ಪರಿಸರ ತೊಂದರೆ ಉಂಟು ಮಾಡುತ್ತಿದೆ. ಜನಪ್ರತಿನಿಧಿಗಳಿಂದ ಸರ್ಕಾರದ ಮಟ್ಟದಲ್ಲಿ ಜನರ ಆರೋಗ್ಯ ಮತ್ತು ಸಫಾಯಿ ಕಾರ್ಮಿಕರ ಸುರಕ್ಷತೆ ಜನತೆಗೆ ನಗರ ಸ್ವಚ್ಛತಾ ವ್ಯವಸ್ಥೆಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಸೂಕ್ತವಾದ ಕ್ರಮ ತೆಗೆದುಕೊಳ್ಳಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸಭಾಪತಿಗಳೇ, ಈ ಒಂದು ಪ್ರಶ್ನೆ ಅವರು ಏನು ಕೇಳಿದ್ದಾರೆ ಶೂನ್ಯ ವೇಳೆಯಲ್ಲಿ, ಇದು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರೋದಿಲ್ಲ. ಯಾಕಂದರೆ ಸಫಾಯಿ ಕರ್ಮಚಾರಿಯ ಅವ್ರ ವ್ಯವಸ್ಥೆಗಳು, ಅವ್ರಿಗೆ ಗ್ಲವ್ಸು ಮತ್ತು ಬೇರೆ ಬೇರೆ ಏನೇ ಸಾಮಗ್ರಿಗಳು ಅದರದ್ದೆಲ್ಲ ಕೇಳಿದರೆ ಅದು ನಗರಾಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗ್ತದೆ. ನಾವು ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಅದಕ್ಕೆ ಅವ್ರಿಗೆ ಅದನ್ನು ವಹಿಸಬೇಕಾಗ್ತದೆ. ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿ. ಜಕ್ಕಪ್ಪನವರು